ತಿಪಟೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರ. ಬೈಕ್ ರ್ಯಾಲಿ ಮೂಲಕ ನಿಖಿಲ್ಗೆ ಅದ್ಧೂರಿ ಸ್ವಾಗತ. ನಿಖಿಲ್ಗೆ ಅದ್ಧೂರಿಯಾಗಿ ಸ್ವಾಗತ ಕೋರಿದ ಕಾರ್ಯಕರ್ತರು. ತಿಪಟೂರು ಕ್ಷೇತ್ರದಲ್ಲಿ ಇಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ, ಜೆಡಿಎಸ್ ಬೆಳ್ಳಿ ಹಬ್ಬದ ಆಚರಣೆ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ತಿಪಟೂರಿಗೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಾರ್ಯಕರ್ತರು ಬೃಹತ್ ಹಾರ ಹಾಕಿ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಇನ್ನು ತಿಪಟೂರಿನಲ್ಲಿ ಜೆಡಿಎಸ್ ಬೃಹತ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕಾಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಟಾಕಿ ಸಿಡಿಸಿ ಜಯಘೋಷ ಕೂಗಿ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೈಕ್ ರ್ಯಾಲಿ ಮೂಲಕ ವೇದಿಕೆ ಮೇಲೆ ಕರೆತರಲಾಯಿತು. ಇತ್ತ ನಿಖಿಲ್ ಕುಮಾರಸ್ವಾಮಿ ಆಗಮನಕ್ಕೆ ತಿಪಟೂರು ನಗರದಲ್ಲಿ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನ ಕಟ್ಟಿದ್ರು. ನಿಖಿಲ್ ಪರ ಜಯಘೋಷ ಕೂಗಿ ಅಭಿಮಾನವನ್ನ ತೋರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯಿತಿ ಯಾವುದೇ ಸ್ಥಳೀಯ ಚುನಾವಣೆ ಮೀಸಲಿಟ್ಟಿರುವುದು ಕಾರ್ಯಕರ್ತರಿಗಾಗಿ. ನಿಮ್ಮ ಮೂಲಕ ರಾಜ್ಯವನ್ನ ಸುಭದ್ರವಾಗಿ ರೂಪಿಸುವಂತಹ ಪ್ರಯತ್ನವನ್ನ ಜೆಡಿಎಸ್ ಮಾಡಲಿದೆ ಎಂದು ಹೇಳ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿ ಕೂತಿರ್ತಕ್ಕಂಥವರು ಎಂತ ಲೂಟಿಕೋರರು ಕೂತಿದ್ದಾರೆ ಅಂದ್ರೆ, ಅಲ್ಲಿ ಪಾಪ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ SCPT-SP ಹಣ ಪ್ರತಿ ವರ್ಷ, ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, ಮೂರನೇ ವರ್ಷ 11,000 ಕೋಟಿ, ಹತ್ತತ್ರ 37,000 ಕೋಟಿ ಪ್ರತಿ ವರ್ಷ SCPT-SP ಅಂದ್ರೆ ನಮ್ಮ ದಲಿತ ಕೇರಿ ಅಭಿವೃದ್ಧಿಗೆ, ನಿಮಗೆ ರಸ್ತೆ ಮಾಡ್ತಕ್ಕಂಥದಕ್ಕೆ, ಚರಂಡಿ ಹಾಕ್ಸ್ತಕ್ಕಂಥದಕ್ಕೆ, ನಿಮ್ಮ ಕೇರಿಗಳಲ್ಲಿ ಉಪಯೋಗ ಆಗ್ಬೇಕಾಗಿರ್ತಕ್ಕಂಥ ದುಡ್ಡು ಎಲ್ಲೋಯ್ತಪ್ಪ ಅಂದ್ರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಇನ್ನ ನೀವು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ, ಪ್ರತಿನಿತ್ಯ ನೀವು ಏನು ಉಪಯೋಗ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ಗಗನಕ್ಕಾಗುವಷ್ಟು ತಲೆ ಮೇಲೆ ಬೆಲೆ ಏರಿಕೆ ಮಾಡಿ ಬಿಟ್ಟಿದ್ದಾರೆ. ಅದು ಒಂದು ಭಾಗ. ಈ ರೀತಿ ಬಹುಶಃ ನಾವು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡಬಹುದು. ಬಹುಶಃ ಇವೆಲ್ಲವನ್ನ ನೋಡಿದಾಗ 62 ಕ್ಷೇತ್ರದಲ್ಲಿ ಇವತ್ತು ನಾನೇನ್ ಪ್ರವಾಸ ಮಾಡ್ತಾ ಇದ್ದೇನೆ, 62ನೇ ಕ್ಷೇತ್ರಕ್ಕೆ ಬಂದು ತಲುಪಿದ್ದೀನಿ. ಕುಮಾರಣ್ಣ ಅವರ ಕಾಲ ಅವಧಿಯಲ್ಲಿ ಅವರು ಕೊಟ್ಟಂತ ಆಡಳಿತವನ್ನ ಜನ ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ 2 ಬಾರಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಈ 3 ವರ್ಷದಲ್ಲಿ 2,800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಯಾದಗಿರಿಯಲ್ಲಿ ಅತಿವೃಷ್ಟಿ ಆಯಿತು. ಅವ್ರು ಏನು ಬೆಳೆ ಬೆಳೀತಕ್ಕಂಥದಕ್ಕೆ ಬೆಳೆ ಬೆಳೀತಕ್ಕಂಥದಕ್ಕೆ 20% ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಆಗಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಇವತ್ತು ಬಹಳ ಹುಷಾರಾಗಿ ಹೆಜ್ಜೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ನೇಪಾಳದಲ್ಲಿ ಏನಾಯ್ತು, ನೇಪಾಳದಲ್ಲಿ ಚುನಾಯಿತ ಪ್ರತಿನಿಧಿಗಳ ಪರಿಸ್ಥಿತಿಗಳೇನಾಯ್ತು, ದಯವಿಟ್ಟು ಅಂತ ಪರಿಸ್ಥಿತಿಗೆ ನಮ್ಮ ರಾಜ್ಯ ದೂಡಬೇಡಿ. ನಮ್ಮ ಯುವಕರನ್ನ ಬಹಳ ಪರೀಕ್ಷೆ ಮಾಡಬೇಡಿ. ಬಹಳ ಜನ ರೈತರು, ಮಧ್ಯಮದ ವರ್ಗದ ಮಕ್ಕಳುಗಳು ಸಾಲ ಸೋಲ ತಗೊಂಡು ಓದಿಸಿ ಬೆಳೆಸಿರ್ತಾರೆ ತಂದೆ ತಾಯಂದಿರು. ಕನಿಷ್ಠ ಪಕ್ಷ ಅವ್ರು ಕೇಳ್ತಾ ಇರೋದಿಲ್ಲ. ಸ್ವಾಭಿಮಾನದ ಜೀವನ, ಸ್ವಾಭಿಮಾನದ ಬದುಕಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ದುಡಿತಕ್ಕಂಥ ಕೈಗಳಿಗೆ, ಸ್ವಾಭಿಮಾನಕ್ಕೆ ಆ ಒಂದು ಕೆಲಸ ಅಷ್ಟೇ. ಆ ಕೆಲಸನೂ ಕೂಡ ನೀವು ಕೊಡ್ತಕ್ಕಂಥದ್ರಲ್ಲಿ ನೀವು ವಿಫಲರಾಗಿದ್ದೀರಾ ಅಂತಕ್ಕಂಥದ್ದಾದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ಎಷ್ಟು ಅಸಮರ್ಥರಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಬಹುಶಃ ಈಗಾಗಲೇ ತಾವೆಲ್ಲ ನೋಡಿದಿರಿ. ಇನ್ನು ಈ ವೇಳೆ ಶಾಸಕರಾದ ಸುರೇಶ್ ಬಾಬು, ಕೆಟಿ ಶಾಂತಕುಮಾರ್, ಆಂಜಿನಪ್ಪ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.